ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ವಿಶೇಷ ಘಟಕ ಯೋಜನೆಗಳಿಗೆ ಮೀಸಲಿಟ್ಟ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ಳುವುದನ್ನು ಖಂಡಿಸಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ನಗರದ ಶ್ರೀ ಭುವನೇಶ್ವರಿ ವೃತ್ತದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಕೆಲಕಾಲ ವಾಹನ ಸಂಚಾರವನ್ನು ತಡೆದು ಪ್ರತಿಭಟನೆ ನಡೆಸಿದರು. ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಯರಿಯೂರು ರಾಜಣ್ಣ ಮಾತನಾಡಿದರು. ಪ್ರತಿಭಟನೆಯಲ್ಲಿ ದಲಿತ ಸಂಘರ್ಷ ಸಮಿತಿಯ ನಂಜುಂಡಸ್ವಾಮಿ, ರಂಗಸ್ವಾಮಿ, ದೊರೆಸ್ವಾಮಿ, ಅನಿಲ್, ನಾರಾಯಣಸ್ವಾಮಿ, ಸುರೇಶ್ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಯೋಜನೆಗಳನ್ನ ರಾಜ್ಯ ದೇಶದಲ್ಲಿ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಜಾರಿ ತಂದ ನಂತರದಲ್ಲಿ SC STಗಳ ಆರ್ಥಿಕ ಮತ್ತು ಸಾಮಾಜಿಕ ಮಟ್ಟವನ್ನು ಸುಧಾರಣೆಗೊಳಿಸೋಕ್ಕೋಸ್ಕರ SCP TSP ಅನ್ನೋ ಒಂದು ವಿಶೇಷ ಘಟಕ ಯೋಜನೆಗಳ ಮೂಲಕ ಅನುದಾನಗಳನ್ನ ಬಿಡುಗಡೆ ಮಾಡ್ತಾ ಇತ್ತು. ಕಳೆದ BJP ಸರ್ಕಾರ ಏನು ಕೋವಿಡ್ ಸಮಯದಲ್ಲಿ ಕೋವಿಡ್ ಹಣದ ಕೊರತೆಯಿಂದ ಏನು SCP TSP ಹಣನ BJP ಸರ್ಕಾರ ದುರ್ಬಳಕೆ ಮಾಡಿಕೊಂಡು ಸುಮಾರು 45,000 ಕೋಟಿಗಳ ಹಣವನ್ನು ಮತ್ತು ಈಗ ಅದೇ BJP ಸರ್ಕಾರದ ಧೋರಣೆಯನ್ನು ಈಗಿನ ಕಾಂಗ್ರೆಸ್ ಸರ್ಕಾರ ಸಹ ಆಗಿನ ಸಿದ್ದರಾಮಯ್ಯನವರೇ ಈ ಒಂದು ಯೋಜನೆನ ಅನುಷ್ಠಾನ ತಂದಿತ್ತು. ಈಗ ಏನು ಮಾಡಿದ್ದಾರೆ ಕಾಂಗ್ರೆಸ್ನವರು ಬೇಲಿನೇ ಎದ್ದು ಹೊಲ ಮೇಯ್ದಾಗ ಅವರೇ ಯೋಜನೆಯನ್ನು ರೂಪಿಸಿದಂಥ ಹಣನ ಈಗ ಗ್ಯಾರಂಟಿ ಯೋಜನೆಗಳಿಗೆ ಮತ್ತು ಅನ್ಯ ಯೋಜನೆಗಳಿಗೆ ಈ ಹಣನ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ಇದರಿಂದ ದಲಿತರ ಆರ್ಥಿಕ ಮಟ್ಟ ಇನ್ನೂ ಕುಸಿತಾ ಇದೆ ಹೊರತು ಈಗ ಬಿಡುಗಡೆ ಮಾಡಿರೋ ಹಣದಲ್ಲೇ ದಲಿತರ ಆರ್ಥಿಕ ಮಟ್ಟ ಸುಧಾರಣೆ ಆಗಿಲ್ಲ. ಅಂತ್ಯದಲ್ಲಿ ಈ ಯೋಜನೆ ಹಣಗಳನ್ನ ದುರ್ಬಳಕೆ ಮಾಡ್ಕೊಳ್ತಾ ಇರೋದ್ರಿಂದ ಈ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ದಲಿತ ಸಂಘರ್ಷ ಸಮಿತಿ ಉಗ್ರವಾಗಿ ಖಂಡಿಸ್ತದೆ. ಮತ್ತು ಏನೋ ಈಗ ಇಲ್ಲಿ ತನಕ ಸರ್ಕಾರ ದುರ್ಬಳಕೆ ಮಾಡ್ಕೊಂಡಿದೆ. ಹಣನ ವಾಪಸ್ ಮತ್ತೆ ಈ SCP TSP ಯೋಜನೆಗೆ ತುಂಬಬೇಕು ಮತ್ತು ವಿಶೇಷ ಯೋಜನೆಗಳನ್ನ ರೂಪಿಸ್ಕೊಡಬೇಕು. ಆರ್ಥಿಕವಾಗಿ ದಲಿತರನ್ನ ಇನ್ನು ಮೇಲೆತ್ತಂಥ ಕೆಲಸಗಳಾಗಬೇಕು. ಇದು ಮತ್ತು ಅದಲ್ಲದೆ ಏನೋ ದಲಿತ ಸಚಿವರುಗಳು ಮತ್ತು MLA MPಗಳಿದ್ದಾರೆ, ಇವರು ಕಣ್ಣು ಮುಚ್ಚಿಕೊಳ್ತಿದ್ದಾರೆ. ಈ ದಲಿತರ ಏಳಿಗೆಗಿರ್ತಕ್ಕಂಥ ಹಣನ ಬಳಕೆ ಮಾಡ್ಕೊಬೇಡಿ ಅಂತ ಹೇಳೋಂಥ ಶಕ್ತಿ ಇಲ್ಲ. ಇಂಥ ನಾಚಿಗೇಡಿತನ MLA MPಗಳು ಸಚಿವರುಗಳು ಈ ರಾಜ್ಯದಿಂದ ರಾಜೀನಾಮೆ ಕೊಟ್ಟು ಹೊರಗಡೆ ಬರಬೇಕು. ಇಲ್ಲ ನಿಮ್ಗೆ ತಾಕತ್ತು